ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಟಿಕೆಟ್ ಸಸ್ಪೆನ್ಸ್ನಲ್ಲಿ ಅನಿರೀಕ್ಷಿತ ಅನ್ನೋ ಹಾಗೆ ಪ್ರತಾಪ್ ಸಿಂಹ ಟಿಕೆಟ್ ಕಳ್ಕೊಂಡಿದ್ದಾರೆ. ಅನಿರೀಕ್ಷಿತ ಅನಿಸೋದನ್ನ ಕಳೆದ ಒಂದೆರಡು ವಾರಗಳಲ್ಲಿ ನಿರೀಕ್ಷಿತ ಅನಿಸೋ ರೀತಿಯಲ್ಲಿ ಎಲ್ಲ ಸೇರ್ಕೊಂಡು ಮಾಡಿದ್ರು. ಮೂರನೇ ಬಾರಿಗೂ ಟಿಕೆಟ್ ಫಿಕ್ಸ್ ಅಂತ ಓಡಾಡ್ತಿದ್ದ ಸಿಂಹವನ್ನ ಈ ಬೆತ್ತಲೆ ಜಗತ್ತು ವನವಾಸಕ್ಕೆ ಕಳಿಸ್ಬಿಟ್ಟಿದೆ. ಈಗ ಇದರ ಬೆನ್ನಲ್ಲೇ ಪ್ರತಾಪ್ ಸಿಂಹರ ಪರ ಹೋರಾಟ ಕ್ಯಾಂಪೇನ್ಗಳೆಲ್ಲ ಶುರುವಾಗ್ತಾ ಇದೆ. ಹಾಗಿದ್ರೆ ಪ್ರತಾಪ್ ಸಿಂಹ ಯಾರು, ಎಲ್ಲಿಂದ ಬಂದ್ರು ಇವರು? ಪತ್ರಕರ್ತರಾಗಿದ್ದವರು ರಾಜಕಾರಣಕ್ಕೆ ಬಂದಿದ್ಯಾಕೆ? ರಾಜ್ಯ ಬಿಜೆಪಿಯಲ್ಲಿ ಅತ್ಯುತ್ಸಾಹಿ ಮತ್ತು ಆಕ್ಟಿವ್ ಸಂಸದ ಇರೋ ಅಷ್ಟೂ ಸಂಸದರಲ್ಲಿ ಮೋಸ್ಟ್ ಆಕ್ಟಿವ್ ಅಂತ ಕರೆಸ್ಕೊಂಡಿದ್ದಂಥ ಪ್ರತಾಪ್ ಸಿಂಹಗೆ ಈ ಸಲ ಸಿಂಹ ಗೋ ಟು ದ ಫಾರೆಸ್ಟ್ ಅಂತ ಹೇಳಿ ವನವಾಸಕ್ಕೆ ದಿಕ್ಕು ತೋರಿಸಿರೋದು ಯಾಕೆ? ಇದರ ಹಿಂದಿನ ರಾಜಕಾರಣ ಏನು? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಪ್ರತಾಪ್ ಸಿಂಹ ಯಾರಿವರು? ಸ್ನೇಹಿತರೆ, ಪ್ರತಾಪ್ ಸಿಂಹ ಮೂಲತಃ ಹಾಸನ ಜಿಲ್ಲೆಯ ಸಕಲೇಶಪುರದವರು. ಜೂನ್ 21, 1976ರಲ್ಲಿ ಜನಿಸಿದ ಇವರು ಚಿಕ್ಕಮಗಳೂರಲ್ಲಿ PUC ಓದಿದ್ರು. ಬಳಿಕ ಮಂಗಳೂರು ಯೂನಿವರ್ಸಿಟಿಯಿಂದ 1999ರಲ್ಲೇ ಜರ್ನಲಿಸಂನಲ್ಲಿ MA ಮಾಡಿ ಪತ್ರಿಕೋದ್ಯಮಕ್ಕೆ ಬಂದರು. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಟ್ರೇನಿಯಾಗಿ ಸೇರ್ಕೊಂಡ ಬಳಿಕ ಅಲ್ಲಿ ಅಂಕಣಗಳನ್ನು ಬರೆಯೋಕೆ ಶುರು ಮಾಡಿದ್ರು. ಬೆತ್ತಲೆ ಜಗತ್ತು ಹೆಸರಿನ ಅಂಕಣ ಪ್ರತಾಪ್ ಸಿಂಹರಿಗೆ ತುಂಬಾ ಜನಪ್ರಿಯತೆ ತಂದ್ಕೊಡ್ತು. ತದನಂತರ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸುದ್ದಿ ಸಂಪಾದಕರಾಗಿ ಕೆಲಸ ಮಾಡಿದ್ರು. ಅಲ್ಲಿ ಬೆತ್ತಲೆ ಪ್ರಪಂಚ ಅನ್ನೋ ಅಂಕಣಗಳನ್ನು ಬರಿತಾ ಇದ್ರು. ಹಾಗಿರುವಾಗಲೇ ಟಿಪ್ಪು ಸುಲ್ತಾನ್, ಸ್ವಾತಂತ್ರ್ಯ ವೀರನ, ಮೈನಿಂಗ್ ಮಾಫಿಯಾ, ನೇತಾಜಿ, ಚಲೋ ದಿಲ್ಲಿ ಎಂದು ಹೋದರಲ್ಲಿ ಹೀಗೆ ಪುಸ್ತಕಗಳನ್ನು ಕೂಡ ಬರೆದ್ರು. ಹಿಂದುತ್ವ ಮತ್ತು ಹಿಂದೂ ಪರ ಸಂಘಟನೆಗಳೊಂದಿಗೆ ಗುರುತಿಸಿಕೊಳ್ತಾ ಇದ್ದ, ಬಲಪಂಥೀಯ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದ ಒಬ್ಬ ಪತ್ರಕರ್ತರಾಗಿ ಇವರು ರೂಪುಗೊಳ್ತಾ ಇದ್ರು. ಹೀಗಿರುವಾಗಲೇ ಅವ್ರನ್ನ 2014ರಲ್ಲಿ ಲೋಕಸಭಾ ಟಿಕೆಟ್ ಕೊಟ್ಟು ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು. ಮೊದಲ ಸಲವೇ 43.45% ವೋಟ್ ಶೇರ್ ಪಡ್ಕೊಂಡು ಗೆದ್ದು ಕೂಡ ಪಾರ್ಲಿಮೆಂಟ್ಗೆ ಹೋದರು. 2019ರಲ್ಲಿ ವೋಟ್ ಶೇರ್ ಜಾಸ್ತಿ ಆಯಿತು, 52.27%ಗೆ ಹೋಯಿತು. 1,38,647 ಮತಗಳ ಅಂತರದಲ್ಲಿ ಭಾರೀ ಗೆಲುವು ಸಿಕ್ತು. ಈ ನಡುವೆ ಕೇಂದ್ರ ಸರ್ಕಾರದ ಪರ ಮಾತನಾಡ್ತಾ ಮೋದಿ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ಅದನ್ನು ವಿಚಾರಗಳನ್ನು ತಲುಪಿಸ್ತಾ ಉಳಿದೆಲ್ಲ ಸಂಸದರುಗಳಿಗೆ ಕಂಪೇರ್ ಮಾಡಿದ್ರೆ ಬಲವಾಗಿ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡು, BJPಯನ್ನು ಸಮರ್ಥನೆ ಮಾಡಿಕೊಂಡು, ಅವರು ಸಮರ್ಥನೆ ಮಾಡಿಕೊಂಡು ಆಕ್ಟಿವ್ ಆಗಿದ್ರು. ಜೊತೆಗೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಪ್ರತಾಪ್ ಸಿಂಹ ಎಂಥ ಕಟ್ಟರ್ ನರೇಂದ್ರ ಮೋದಿ ಅಭಿಮಾನಿ ಅಂದರೆ ಅವರು ಪತ್ರಕರ್ತರಾಗಿದ್ದ ದಿನಗಳಲ್ಲೇ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕವನ್ನು ಬರೆದಿದ್ರು. ಅದಾದಮೇಲೆ ನಂತರ ಮೋದಿ ಮುಸ್ಲಿಂ ವಿರೋಧಿನ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ರು. ಹೀಗೆ ಕೇಂದ್ರ ನಾಯಕರ ಪರವಾಗಿ ಅತ್ಯಂತ ಬಲವಾಗಿ ನಿಂತ್ಕೊಂಡಿದ್ರು ಪ್ರತಾಪ್ ಸಿಂಹ. ಈಗ ನೋಡಿದ್ರೆ ಅವ್ರ ಪುಸ್ತಕ ಬರೆದಿದ್ರಲ್ಲ, ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ, ಈಗ ಎಲ್ಲರೂ ಸೇರ್ಕೊಂಡು ಪ್ರತಾಪ್ ಸಿಂಹ ಅವ್ರನ್ನ ತುಳಿದು ಬಿಟ್ಟಿದ್ದಾರೆ, ಇವರ ಹಾದಿಯನ್ನ ತುಳಿದು ಬಿಟ್ಟಿದ್ದಾರೆ. ಹಾಗಿದ್ರೆ ಇದಕ್ಕೆ ಏನ್ ಕಾರಣ? ಸ್ನೇಹಿತರೆ, ಬಿಜೆಪಿದು ಆಲ್ರೆಡಿ ಬಂದಿರೋ ಟಿಕೆಟ್ ಅಲ್ಲೇ 9 ಹಾಲಿ ಸಂಸದರನ್ನ ಡ್ರಾಪ್ ಮಾಡಲಾಗಿದೆ. ನಳಿನ್ ಕುಮಾರ್ ಕಟೀಲ್ರಿಂದ ಹಿಡಿದು ಸದಾನಂದ ಗೌಡ್ರ ತನಕ ಟಿಕೆಟ್ ಕೊಟ್ಟಿಲ್ಲ. ಆದರೆ ಈ ಎಲ್ಲ ಸಂಸದರ ಪೈಕಿ ಅತಿ ಹೆಚ್ಚು ಚರ್ಚೆಗೊಳಗಾಗ್ತಿರೋದು ಪ್ರತಾಪ್ ಸಿಂಹ ಅವರ ಟಿಕೆಟ್. ಯಾಕಂದ್ರೆ ಅವರ ಪಕ್ಷದವರೇ ಹೇಳೋ ಪ್ರಕಾರ ಪ್ರತಾಪ್ ಸಿಂಹಗೆ ಟಿಕೆಟ್ ನಿರಾಕರಣೆ ಮಾಡೋಕೆ ಪರ್ಫಾರ್ಮೆನ್ಸ್ನ ರೀಸನ್ ಇರಲಿಲ್ಲ. ಅವರಿಗೆ 75 ವರ್ಷ ವಯಸ್ಸಾಗಿರಲಿಲ್ಲ ಕೂಡ. BJP ಸಿದ್ಧಾಂತಗಳೊಂದಿಗೆ ಅವರು ರಾಜಿ ಮಾಡ್ಕೊಂಡಿದ್ರ? ಇಲ್ಲ, ಭಯಂಕರವಾಗಿ ಹಿಂದೂ ಸಿದ್ಧಾಂತಗಳನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು. ಸಂಸ್ಕೃತಿ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ಹೀಗೆ ಒಬ್ಬ ಸಂಸದನಾಗಿ ಯಾವುದೇ ಪ್ಯಾರಾಮೀಟರ್ ತಗೊಂಡ್ರು ಕೂಡ, ಒಬ್ಬ BJP ಸಂಸದನಾಗಿ ಇರಬೇಕಾದ ಯಾವುದೇ ಕ್ವಾಲಿಟೀಸ್ ಅಥವಾ ಪ್ಯಾರಾಮೀಟರ್ ತಗೊಂಡ್ರು ಕೂಡ ಅವರು ದಿ ಬೆಸ್ಟ್ ಅಂತ ಹೇಳೋಕ್ಕಾಗಿಲ್ಲ ಅಂದ್ರೂ ರಾಜ್ಯದ ಸಂಸದರಲ್ಲಿ ಅವ್ರನ್ನ ಮ್ಯಾಚ್ ಮಾಡೋ ಬೇರೆ ಸಂಸದರು ಇರಲಿಲ್ಲ. ಆದರೆ ಇಷ್ಟಾದ ಮೇಲೂ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಪ್ರತಾಪ್ ಕೈ ಬಿಡೋಕೆ ಕಾರಣ ಏನು? ಇದುವರೆಗೂ ಅವರ ಪಕ್ಷದ ನಾಯಕರು ಏನು ಕಾರಣವನ್ನ ಕೊಟ್ಟಿಲ್ಲ. ಮತದಾರರಿಗೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಖುದ್ದು ಪ್ರತಾಪ್ ಸಿಂಹ ಕೂಡ ನನಗೆ ಟಿಕೆಟ್ ಮಿಸ್ ಆಗಿರೋಕೆ ಕಾರಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ವಲಯದಲ್ಲಿ ಇದ್ರ ಬಗ್ಗೆ ನಾನಾ ರೀತಿಯ ಆಂಗಲ್ನಲ್ಲಿ ಚರ್ಚೆ ನಡೀತಾ ಇದೆ. ಅಪ್ಪ ಮಕ್ಕಳಿಂದ ಟಿಕೆಟ್ ಮಿಸ್,
ಸದ್ಯ ಇಂಥ ಒಂದು ಆರೋಪ ಜೋರಾಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸೋದ್ರ ಹಿಂದೆ ಬಿಎಸ್ವೈ ಹಾಗೂ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೈವಾಡ ಇದೆ ಅಂತ ಆರೋಪ ಕೇಳಿಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟಿಲ್ವಲ್ಲ, ಯದುವೀರ್ ಕೊಟ್ಬಿಟ್ರಲ್ಲ ಅಂತ ಪ್ರಶ್ನೆಯನ್ನ ಕೇಳಿದಾಗ ಯಡಿಯೂರಪ್ಪನವರು ಯದುವೀರ್ ಸ್ಪರ್ಧೆಯಿಂದ ಬರೀ ಮೈಸೂರು ಮಾತ್ರ ಅಲ್ಲ, ಅಕ್ಕಪಕ್ಕದ 5-6 ಕ್ಷೇತ್ರಗಳಲ್ಲಿ ನಮಗೆ ಲಾಭ ಆಗುತ್ತೆ, ಆ ಥರ ಪ್ರಭಾವ ಬೀರ್ಬಿಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರಂಥ ಸೀನಿಯರ್ ಪೊಲಿಟಿಷಿಯನ್ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಈ ಆರೋಪ ಹೊಸತೇನೂ ಅಲ್ಲ. ಮೈಸೂರು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಬದಲಾಗಿ ಸಾರಾ ಮಹೇಶ್ ಹೆಸರು, ಸುಮಲತಾ ಹೆಸರು ಎಲ್ಲ ಹರಿಬಿಟ್ಟಾಗಲೇ ಬಿಎಸ್ವೈ ಆ್ಯಂಡ್ ಸನ್ ವಿರುದ್ಧ ಇಂಥ ಆರೋಪ ಬಂದಿತ್ತು. ಈಗ ಮತ್ತಷ್ಟು ಜಾಸ್ತಿ ಆಗ್ತಿದೆ ಈ ಆರೋಪ. ಸೋಷಿಯಲ್ ಮೀಡಿಯಾದಲ್ಲಂತೂ ಪ್ರತಾಪ್ ಸಿಂಹ ಪರ ಬೆಂಬಲಿಗರು ನೇರವಾಗಿ ವಾಗ್ದಾಳಿ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಸಂತೋಷ್ ಬಣದ ಕ್ಯಾಂಡಿಡೇಟ್, ಬಿಎಸ್ವೈ ವಿರೋಧಿ ಕ್ಯಾಂಪ್ನಲ್ಲಿ ಗುರುತಿಸಿಕೊಳ್ತಾ ಇದ್ದರಿಂದ ಹಾಗೆ ಬಿಎಸ್ವೈ ವಿರುದ್ಧವೂ ಆಗಾಗ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಆರೋಪಗಳನ್ನು ಮಾಡಿದ್ದರಿಂದ ಇವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಮಗನ ಮುಂದೆ ಮತ್ತೊಬ್ಬ ಯುವ ನಾಯಕ ಬೆಳೆಯೋದು ಇಷ್ಟ ಇಲ್ಲದೆ ಈ ರೀತಿ ಮೂಲೆಗುಂಪು ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಕೇವಲ ಯಡಿಯೂರಪ್ಪನವರಿಗೆ ಮಾತ್ರ ಅಲ್ಲ ಪ್ರತಾಪ್ ಸಿಂಹ ಬೀಳೋದು ಬೇಕಾಗಿದ್ದು, ಆ ಕಡೆ ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿ, ದೇವೇಗೌಡ ಆ್ಯಂಡ್ ಸನ್ಸ್ ಅವ್ರಿಗೂ ಕೂಡ ಬೇಕಾಗಿರಲಿಲ್ಲ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಒಕ್ಕಲಿಗ ಮುಖ ಯಾವುದೇ ಪಾರ್ಟಿಯಲ್ಲಿ ಬೆಳೆದ್ರೂ ಕೂಡ ಸಹಿಸ್ಕೊಳ್ಳಲ್ಲ ಇವರನ್ನೋ ಆರೋಪ ದೇವೇಗೌಡರ ಫ್ಯಾಮಿಲಿ ಮೇಲೂ ಕೂಡ ಇದೆ. ಸೊ ಅವ್ರಿಗೂ ಕೂಡ ಬೇಕಾಗಿರಲಿಲ್ಲ. ಸಿದ್ದರಾಮಯ್ಯವರ ತವರೂರು ಮೈಸೂರು, ಅಂಥ ಮೈಸೂರಲ್ಲಿ 3 ಸಲ ಒಬ್ಬ ಯುವ ಸಂಸದ ಗೆದ್ದು ಪಾರ್ಲಿಮೆಂಟಿಗೆ ಹೋಗಿಬಿಟ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದು ಬೇಕಾಗಿರಲಿಲ್ಲ. ಅವ್ರ ಮಗನನ್ನು ಬೆಳೆಸೋ ಪ್ರಯತ್ನದಲ್ಲಿ ಅವರೂ ಕೂಡ ಇದ್ದಾರೆ. ಸೊ ಯಾವ ಪ್ರಭಾವಿ ಗುಂಪಿಗೂ ಪ್ರತಾಪ್ ಸಿಂಹ ಅಲ್ಲಿ ಬೇಕಾಗಿರಲಿಲ್ಲ ಅನ್ನೋ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಪ್ರತಾಪ್ ಸಿಂಹ ಇದನ್ನು ಅಲ್ಲಗಳೆದಿದ್ದಾರೆ, ಯಾರ ಪಾತ್ರವೂ ಇಲ್ಲ ಅಂತ ಹೇಳಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಕೆಲವೇ ದಿನಗಳ ಹಿಂದಷ್ಟೇ, ಅಂದರೆ ಟಿಕೆಟ್ ಕೈತಪ್ಪೋ ವಿಚಾರ ಬಂದಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಉಳಿಸ್ಕೊಳ್ಳೋಕೆ ನನ್ನ ಮೇಲೆ ಪಿತೂರಿ ಮಾಡ್ತಿದ್ದಾರೆ ಅಂತ ಪ್ರತಾಪ್ ಸಿಂಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಮೂಲಕ ಬಿಎಸ್ವೈ ಮತ್ತು ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಿದ್ದಾರೆ. ಸಿಎಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಆಗೋ ರೀತಿ ಅಥವಾ ಸಿಟ್ಟಿಂಗ್ MP 3ನೇ ಸಲಿನೂ ಗೆದ್ದು ಹೋಗದ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಅರ್ಥ ಬರೋ ರೀತಿಯಲ್ಲೇ ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಅಡ್ಜಸ್ಟ್ ಮಾಡ್ಕೊಳ್ತಿದ್ದಾರೆ ಅಂದರೆ ಯಾರ ಹತ್ರ ಅಡ್ಜಸ್ಟ್ ಮಾಡ್ಕೊಳ್ತಾರೆ? BJP ಜೊತೆಗೆ ಅಲ್ಲ. ಅಂದರೆ JDS ಕೂಡ BJP ಒಟ್ಟಿಗೆ ಸೇರಿದೆ. ಟಿಕೆಟ್ ಮೈಸೂರು BJPಗೆ ಅಂತಲೇ ಆಗಿತ್ತು ಆಲ್ಮೋಸ್ಟ್. ಇನ್ಯಾರೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ? ಸೊ ಈ ರೀತಿ ಆರೋಪವನ್ನು ಅವ್ರು ಮಾಡಿದರು. ಈ ಎಲ್ಲ ಆರೋಪಗಳು ಕಾವು ಪಡಿತಾ ಇವೆ. ಈ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಪ್ರತಾಪ್ ಸಿಂಹ ಅವರಿಗೆ ಅವರು ಪತ್ರಕರ್ತರಾಗಿದ್ದಾಗ ಬೆತ್ತಲೆ ಜಗತ್ತು ಅನ್ನೋ ಕಾಲಮ್ ಇಟ್ಟು, ಬೆತ್ತಲೆ ಪ್ರಪಂಚ ಬೆತ್ತಲೆ ಜಗತ್ತು ಅಂತ ಇಟ್ಟು ಕಾಲಮ್ ಬರಿತಾ ಇದ್ರಲ್ಲ, ಅದಕ್ಕೆ ಯಾಕೆ ಆ ರೀತಿ ಹೆಸರಿಟ್ಟಿದ್ರು ಅಂದರೆ ಎಲ್ಲ ಓಪನ್ ಬೋಲ್ಡ್ ಆಗಿ ಹೇಳೋದು ಅನಿಸಿದ್ದನ್ನು ಅನ್ನೋ ರೀತಿಯಲ್ಲಿ ಅವ್ರು ಬರೆದಿದ್ರು. ಅವ್ರಿಗೆ ಅನಿಸಿದ್ದು ಬೇರೆಯವ್ರಿಗೆ ಅನಿಸುತ್ತಾ, ಅದು ಸರಿನಾ, ಅದು ಬೇರೆ ಪ್ರಶ್ನೆ. ಅವ್ರಿಗೆ ಅನಿಸಿದ್ದನ್ನು ಅವರು ಮುಕ್ತವಾಗಿ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಬರಿತಾ ಇದ್ರು. ಎಸ್, ರೈಟ್ ವಿಂಗ್ ವಿಚಾರಧಾರೆಗಳನ್ನೇ ಬರಿತಾ ಇದ್ರು, ಬಟ್ ಬೋಲ್ಡಾಗಿ ಬರಿತಾ ಇದ್ರು. ರಾಜಕಾರಣದಲ್ಲೂ ಕೂಡ ಅವರು ಅದೇ ಧೋರಣೆಯನ್ನು ಮುಂದುವರಿಸಿದ್ರು. ಅವರ ಪಕ್ಷದಲ್ಲೇ ಏನಾದರೂ ಅವರಿಗೆ ಅಸಮಾಧಾನ ಆದರೆ ಅದನ್ನು ಓಪನ್ ಆಗಿ ಹೇಳಿಕೆಯನ್ನು ಕೊಡೋದು. ರಾಮದಾಸರಿಗೆ ಮೈಸೂರಲ್ಲಿ ಟಿಕೆಟ್ ತಪ್ಪಿದಾಗ ಟಿಕೆಟ್ ಇಲ್ಲಿದ್ರೇನಂತೆ, ಪಕ್ಷ ಹೇಳ್ದಂಗೆ ಕೇಳಬೇಕು, ಕೆಲಸ ಮಾಡಬೇಕು, ವೈಯಕ್ತಿಕ ವಿಚಾರಗಳಿಗಿಂತ ಪಕ್ಷದ ಹಿತ ಮುಖ್ಯ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದರು. ಅವರಿಗೆ ರಾಮದಾಸ್ ಅವರಿಗೆ ಬಹಳ ಖುಷಿಯಾದಂಗಿದೆ. ಆ ರೀತಿಯ ಸ್ಟೇಟ್ಮೆಂಟ್ಸ್ ಅವ್ರ ಕಡೆಯಿಂದಲೂ ಕೂಡ ಬಂದಿದೆ. ಯಡಿಯೂರಪ್ಪನವ್ರ ಮೇಲೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ವಿಚಾರ ಮತ್ತು ಬೇರೆ ಬೇರೆ ಸಿದ್ದರಾಮಯ್ಯವರ ವಿಚಾರದಲ್ಲಿ ಯಾರ್ದು ವಿಚಾರ ಬೇಕಾದರೂ ಬರಲಿ, ಯಾವುದೇ ಡಿಪ್ಲೊಮ್ಯಾಟಿಕ್ ಲೈನ್ಸ್ ಇಲ್ಲದೆ ಇವರು ತೀರಾ ಸ್ವಲ್ಪ ಬೋಲ್ಡ್ ಆಗಿನೇ ಮಾತನಾಡ್ತಾ ಇದ್ರು. ರಾಜಕಾರಣದಲ್ಲಿ ತೀರಾ ತಲೆ ಹಿಂಗೆ ಎಗರ್ಸಕ್ಕೆ ಹೋದರೆ ಫಸ್ಟ್ ಅಂಥ ತಲೆಗಳನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದು ಬಹುಶಃ ಪ್ರತಾಪ್ ಸಿಂಹ ಅವರಿಗೆ ಅಷ್ಟು ಬೇಗ ಮನದಟ್ಟಾಗಿಲ್ಲ ಅಂತ ಕಾಣುತ್ತೆ. ಜಾತಿ ಲೆಕ್ಕಾಚಾರ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದಿರೋಕೆ JDS BJP ಮೈತ್ರಿ ಮತ್ತು ಆ ಮೈತ್ರಿಯಲ್ಲಿ ಅಡಗಿರೋ ಒಂದಷ್ಟು ಜಾತಿ ರಾಜಕಾರಣದ ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಕಾರಣ ಇರಬಹುದು ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ JDS ನಾಯಕರು BJP ಪರವಾಗಿ ಅಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಮೈಸೂರಲ್ಲಿ ಬಂದು ಪ್ರಚಾರ ಮಾಡಿಬಿಟ್ರೆ ಒಕ್ಕಲಿಗ ಮತಗಳನ್ನು ಹೆಂಗೂ ಮ್ಯಾನೇಜ್ ಮಾಡ್ಕೊಂಡ್ಬರ್ಬೋದು. ಜೊತೆಗೆ ಈ ಕಡೆಯಿಂದ ಮೈಸೂರು ಸುತ್ತಮುತ್ತ ಸಿಕ್ಕಾಪಟ್ಟೆ ನೇಮ್ ಇರುವಂಥ ಕೃಷ್ಣರಾಜ ಒಡೆಯರ್ ಮತ್ತು ಅಂದಿನ ರಾಜರ ಕೆಲಸಗಳಿಂದಾಗಿ ತುಂಬ ನೇಮ್ ಇದೆಯಲ್ಲ ರಾಜವಂಶಕ್ಕೆ. ಅದರ ಲಾಭ ಈಗಿನ ಕಾಲದ ಇವ್ರಿಗೂ ಕೂಡ ಸಿಗುತ್ತೆ. ಡೆಮೋಕ್ರಸಿಲಿ ರಾಜಪ್ರಭುತ್ವ ಯಾವುದೂ ಇಲ್ಲ, ಸುಮ್ಮನೆ ಹೆಸರಿಗಷ್ಟೇ ರಾಜರು ಅಂತ ಹಾಕ್ಕೊಂಡಿದ್ದಾರೆ. ಸೊ ಇವ್ರಿಗೂ ಸಿಗಬಹುದು. ಆ ಲಾಭವನ್ನು, ಅದರ ಪ್ರಭಾವವನ್ನು ಬಳಸ್ಕೊಳ್ಬಹುದು. ಜೊತೆಗೆ JDSನವರು ಒಕ್ಕಲಿಗ ಮತಗಳನ್ನು ತರ್ತಾರೆ ಅನ್ನೋ ಅತೀವ ವಿಶ್ವಾಸ. ಈ ಎಲ್ಲ ಕಾರಣಗಳಿಂದಲೂ ಕೂಡ ಪ್ರತಾಪ್ ಸಿಂಹ ಅವ್ರನ್ನ ಟಿಕೆಟ್ ತಪ್ಪಿಸೋಕೆ, ಹೈಕಮಾಂಡನ್ನು ಮನವೊಲಿಸೋಕೆ ಈ ಅಂಶಗಳನ್ನು ಕೂಡ ಬಳಸ್ಕೊಂಡಿರೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸಂಸತ್ ಭದ್ರತಾ ಲೋಪ.
ಇನ್ನು ಇತ್ತೀಚೆಗೆ ಸಂಸತ್ನಲ್ಲಿ ನಡೆದ ಘಟನೆ ಕೂಡ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಹಿಂದಿರೋ ರೀಸನ್ ಅನ್ನೋ ವಿಶ್ಲೇಷಣೆಗಳಿವೆ. ಆದರೆ ಈ ಸಾಧ್ಯತೆ ತುಂಬ ಕಮ್ಮಿ. ಪ್ರತಾಪ್ ಸಿಂಹ ಹತ್ರ ರಾ ಆಗಲಿ ಇಂಟೆಲಿಜೆನ್ಸ್ ಬ್ಯೂರೋ ಆಗಲಿ ಇಲ್ಲ. ಯಾರೋ ಪಾಸ್ ಕೇಳಿದವ್ರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವ್ರದ್ದು ಮೈಂಡ್ ಸೆಟ್ ಎಲ್ಲ ಚೆಕ್ ಮಾಡಿಕೊಂಡು ಅದೆಲ್ಲ ಕೊಡೋಕ್ಕೆ ಬರೋದಿಲ್ಲ ಒಬ್ಬ ಎಂ ಪಿ ಆಫೀಸಲ್ಲಿ ಯಾರೋ ಕೇಳಿರ್ತಾರೆ, ಅದಕ್ಕೆ ಜನಸಾಮಾನ್ಯರು ಕೇಳಿದಾಗ ಬೇಸಿಕ್ ಡೀಟೇಲ್ಸನ್ನು ತೊಗೊಂಡು ಪಾಸ್ ಕೊಡಿಸಿರ್ತಾರೆ. ಪಾರ್ಲಿಮೆಂಟಿಗೆ ಹೋಗ್ಬೇಕಾದ್ರೆ ನಾವು ಇಂತಿಂಥ ಸಾಮಗ್ರಿ ತೊಗೊಂಡು ಹೋಗ್ತೀವಿ ಅಂತ ಏನಲ್ಲಿ ಹೇಳಿಬಿಟ್ಟು ತೊಗೊಂಡು ಹೋಗಿರ್ತಾರೆ. ಪಾರ್ಲಿಮೆಂಟ್ ಆಗಿರೋ ಭದ್ರತಾ ಲೋಪ ಅದು. ಪಾಸ್ ಕೊಟ್ಟರ ಮೇಲೆ ಗೂಬೆ ಕೂರ್ಸೋಕ್ಕೆ ಬರಲ್ಲ. ಬಟ್ ಆ ಎಲ್ಲ ಕಾರಣಗಳನ್ನು ಬದಿಗಿಟ್ಟು ಇದನ್ನೀಗ ಹೈಲೈಟ್ ಮಾಡಿ ತೋರಿಸಿ ಜನರಿಗೆ ಇದೇ ರೀಸನ್ ಅಂತ ಹೇಳಿ ಫೂಲ್ ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರ ಸಹೋದರನ ಮೇಲೆ ಆರೋಪಗಳನ್ನು ಮಾಡಲಾಯಿತು. ಮರಗಳ್ಳತನ ಮಾಡಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಲೀಗಲ್ ಚಾಲೆಂಜಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಲಾಗಿತ್ತು. ಆಮೇಲೆ ಅದು ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ಪ್ರತಾಪ್ ಸಿಂಹ ನನ್ನ ಸಹೋದರ ಮರ ಕಡಿದಿರೋದು ಅಕ್ರಮ ಮಾಡಿರೋದೇನಾದ್ರು ಸಾಬೀತಾದರೆ ನಾನು ರಾಜಕೀಯ ನಿವೃತ್ತಿ ಪಡೆಬಿಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟು ಚಾಲೆಂಜ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಕಾನ್ಫಿಡೆಂಟ್ ಆಗಿ ನಾನು ಡಿಫೆಂಡ್ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದರು. ಬಟ್ ಆದರೆ ಪ್ರತಾಪ್ ಸಿಂಹ ಅವರ ಎಲ್ಲ ಘರ್ಜನೆ ಅರಣ್ಯ ರೋದನ ಆಗೋಗಿದೆ ಈಗ ಫೈನಲಿ. ಸ್ಥಳೀಯ ನಾಯಕರ ಅಸಮಾಧಾನ. ರಾಮದಾಸ್ ಅವರ ವಿಚಾರ ನಿಮಗೆ ಆಲ್ರೆಡಿ ಆವಾಗಲೇ ಹೇಳಿದ್ವಿ. ಅದು ಬಿಟ್ಟು ಮೈಸೂರು ಕೊಡಗಿನ ಸಂಸದರಾಗಿದ್ರು ಕೂಡ ಸಾಕಷ್ಟು ಜನಪ್ರಿಯರು ಅಂತೆಲ್ಲ ಕರೆಸ್ಕೊಳ್ತಾ ಇದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರಲಿಲ್ಲ. ಮಡಿಕೇರಿಯಲ್ಲಿ 2 ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮೈಸೂರಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಿಲ್ಲ. ಹೀಗಾಗಿ ಪ್ರತಾಪ್ ಸಿಂಹರ ಜನಪ್ರಿಯತೆ ವರ್ಕ್ ಆಗಿಲ್ಲ ಅನ್ನೋ ಕಾರಣವನ್ನು ಕೂಡ ಈಗ ಕೊಡಲಾಗ್ತಿದೆ. ಆದರೆ ಸ್ವಾಮಿ, ಹಾವೇರಿ ಯಾರ ಕ್ಷೇತ್ರ? ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಶಿಗ್ಗಾಂವಿಲಿ ಅವರೊಂದು ಗೆದ್ದಿರೋದು ಬಿಟ್ಟರೆ ಒಬ್ಬ ಮುಖ್ಯಮಂತ್ರಿಗೆ ತನ್ನ ಜಿಲ್ಲೆಯಲ್ಲಿ ಒಂದು ಎಕ್ಸ್ಟ್ರಾ BJP ಕ್ಯಾಂಡಿಡೇಟನ್ನು ಗೆಲ್ಸ್ಕೊಂಬರಕ್ಕಾಗಿರಲಿಲ್ಲ. ಅಟ್ಟರ್ ಫ್ಲಾಪ್ ಬಸವರಾಜ ಬೊಮ್ಮಾಯಿ. ಹಾಗಿದ್ರು ಕೂಡ ಅವರು ಬೇಡ ಅಂದ್ರೂ ಎತ್ಕೊಂಬಂದು ಅವ್ರನ್ನ ಹೋಗ್ರಿ ಅಂತೇಳಿ ಪಾರ್ಲಿಮೆಂಟಿಗೆ ತಳ್ಳುತ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಬೇಡ, ನೀವು ಪಾರ್ಲಿಮೆಂಟಿಗೆ ಹೋಗ್ಬಿಡಿ, ಸರಿ ಹೋಗ್ಬಿಡಿ ಅತ್ಲಾಗೆ ಅಂತೇಳಿ ಆ ಕಡೆ ಕಳಿಸ್ತಾ ಇದ್ದಾರೆ. ಸೊ ಇದೆಲ್ಲ ಪಾಲಿಟಿಕ್ಸ್ ಅಷ್ಟೇ. ಕಾರಣಗಳನ್ನು ಕೊಟ್ಕೋಬೇಕೀಗ, ಅದಿರ್ಬೋದು ಇದಿರ್ಬೋದು ಅಂತ. ಆದರೆ ಪ್ರತಾಪ್ ಸಿಂಹ ಸಾಕು, ಅವ್ರು ಇನ್ನು ಜಾಸ್ತಿ ಬೆಳೆಯೋದು ಬೇಡ ಅನ್ನೋ ಡಿಸಿಷನ್ಗೆ ಪಕ್ಷದಲ್ಲಿ ಹಲವರು ಬಂದಿರೋದು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಯದುವೀರ್ ಆಯ್ಕೆಯ ಲೆಕ್ಕಾಚಾರ ಏನು? ರಾಜವಂಶಸ್ಥ ಅನ್ನೋದೇ ಇಲ್ಲಿ ದೊಡ್ಡ ಫ್ಯಾಕ್ಟರ್. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ರಾಜ ಮನೆತನವನ್ನ ದೇವರಂತೆ ಆರಾಧಿಸೋರಿದ್ದಾರೆ. ಸೊ ಆ ಫ್ಯಾಕ್ಟರ್ ವರ್ಕ್ ಆಗಬಹುದು ಅನ್ನೋ ಕಾರಣಕ್ಕೆ, ಹಾಗೆ ಕಾಂಗ್ರೆಸ್ ರಾಜರ ವಿರುದ್ಧ ಜೋರಾಗಿ ಪ್ರಚಾರ ಮಾಡಕ್ಕೆ ಬರಲ್ಲ. ಅಗೇನ್ ಎಮೋಷನಲ್ ಫ್ಯಾಕ್ಟರ್. ಕಾಂಗ್ರೆಸ್ ಕೂಡ ಸ್ವಲ್ಪ ಆಕ್ಸಿಲೇಟರ್ ಕಮ್ಮಿ ಒತ್ತುತ್ತೆ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ನ ಮನವೊಲಿಸೋಕೆ ರಾಜ್ಯ BJP ಅವರಿಗೆ ಸಾಧ್ಯ ಆಗಿರ್ಬೋದು ಅಂತಲೂ ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೊಂದು ಹಾಸ್ಯಾಸ್ಪದ ವಿಚಾರ ಏನು ಬರ್ತಾ ಇದೆ ಅಂದರೆ BJP ಪಡಸಾಲೆಯಿಂದ ಮೈಸೂರು ರಾಜವಂಶ, ಮಹಾರಾಜ ಯದುವೀರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಬಿಸಿರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಂತೂ ಇದನ್ನು ಯಾರಾದರೂ BJP ನಾಯಕರು ಮುಂದೆ ಬಂದು ಇವರು OBC ಕ್ಯಾಂಡಿಡೇಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಚೂರು ಮಾನ ಮರ್ಯಾದೆ ಇಲ್ಲದಂತೂ ಸ್ಪಷ್ಟ. ಹೇಳ್ತಾ ಇದ್ದೀರಾ ರಾಜರು, ರಾಜ ಪರಿವಾರ ಅಂತೆ. ರಾಜರಿಗೆ ಯಾವ ಜಾತಿ ಸ್ವಾಮಿ? ರಾಜರಿಗೆ ಯಾವುದು ಹಿಂದುಳಿದ ವರ್ಗ ಸ್ವಾಮಿ? ಸ್ವಲ್ಪ ಕಾಮನ್ ಸೆನ್ಸನ್ನು ಇಟ್ಕೊಂಡಿರಬೇಕು ಮಾತನಾಡೋ ಸಂದರ್ಭದಲ್ಲಿ. ಏನೋ ಪ್ರತಾಪ್ ಸಿಂಹ ಅವರ ವೈಯಕ್ತಿಕ ವಿಚಾರಕ್ಕೆ ಬಂದರೆ, ಅರ್ಪಿತಾ ಅನ್ನೋರನ್ನ ಇವರು ಮದುವೆಯಾಗಿದ್ದಾರೆ. ಇವರ ಪತ್ನಿ ಹೆಸರು ಅರ್ಪಿತಾ ಅಂತ. ಒಂದು ಹೆಣ್ಮಗಳು ಕೂಡ ಇವರಿಗಿದ್ದಾರೆ. ಅರ್ಪಿತಾ ಅವರಿಗೆ ಒಂದು ಕಾಲಿಲ್ಲ, ಅಪಘಾತದಲ್ಲಿ ಇವರು ಕಾಲನ್ನ ಕಳ್ಕೊಂಡಿರುವಂಥ ಒಬ್ಬರು ಹೆಣ್ಮಗಳು. ಇನ್ನು ಪ್ರತಾಪ್ ಸಿಂಹ ಅವರು ಆಕ್ಟಿವ್ ಪೊಲಿಟಿಷಿಯನ್ ಅಂತ ಹೇಗೆ ಸುದ್ದಿಯಲ್ಲಿರ್ತಾರೋ ಅದೇ ರೀತಿ ವಿವಾದಗಳಿಂದಲೂ ಕೂಡ ಸುದ್ದಿಯಲ್ಲಿರ್ತಾ ಇದ್ರು. 2019 ಲೋಕಸಭಾ ಚುನಾವಣೆ ವೋಟಿಂಗ್ಗಿಂತ ಒಂದಿನ ಮುಂಚೆ ಒಂದು ಆಡಿಯೋ ಲೀಕ್ ಆಗಿತ್ತು. ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿಯೊಂದಿಗೆ ಪ್ರತಾಪ್ ಸಿಂಹ ಅವರು ಲೈಂಗಿಕ ಭಾಷೆಯಲ್ಲಿ ಲೈಂಗಿಕ ವಿಚಾರಗಳನ್ನ ಮಾತನಾಡ್ತಿದ್ದಾರೆ ಅಂತ ಆರೋಪಿಸಲಾದ ಆಡಿಯೋ ವೈರಲ್ ಆಯಿತು. ಆ ಆಡಿಯೋದಲ್ಲಿ ಆ ರೀತಿಯೆಲ್ಲ ಮಾತನಾಡ್ತಿರೋದಿತ್ತು. ಬಟ್ ಆ ಆಡಿಯೋ ಪ್ರತಾಪ್ ಸಿಂಹ ಅವ್ರದ್ದೇ ಅಂತ ಆರೋಪಗಳನ್ನ ಮಾಡಲಾಯಿತು. ಜೊತೆಗೆ ಅವರು ಪತ್ರಕರ್ತರಾಗಿದ್ದ ದಿನಗಳಿಂದಲೂ ಇನ್ನೊಬ್ಬ ಕನ್ನಡದ ಪತ್ರಕರ್ತ ರವಿ ಬೆಳಗೆರೆ ಅವ್ರಿಗೂ ಪ್ರತಾಪ್ ಸಿಂಹ ಮತ್ತು ಇವರ ಗುರುಗಳಾದ ವಿಶ್ವೇಶ್ವರ ಭಟ್ರಿಗೂ ಆಗ ಬರ್ತಾ ಇರಲಿಲ್ಲ. ಈ ಎರಡೂ ಮಾಧ್ಯಮ ಸಂಸ್ಥೆಗಳು, ಹಾಯ್ ಬೆಂಗಳೂರು ಮತ್ತು ಇವರಿದ್ದಂತಹ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು ಒಂದು ರೀತಿ ಅವರ ಮಾಧ್ಯಮ ಸಂಸ್ಥೆಗಳನ್ನು ವೈಯಕ್ತಿಕ ಜಗಳದ ಅಖಾಡ ಮಾಡ್ಕೊಂಡ್ಬಿಟ್ಟಿದ್ರು. ಬಾಯಿಗೆ ಬಂದಂಗೆ ರವಿ ಬೆಳಗೆರೆ ಇವ್ರಿಗೆ ಬೈದು ಬರೆಯೋದು, ಇವ್ರು ವಾಪಸ್ ಗುರು ಶಿಷ್ಯರು ಸೇರಿಕೊಂಡು ಬಾಯಿಗೆ ಬಂದ ಹಾಗೆ ರವಿ ಬೆಳಗೆರೆಗೆ ಬೈದು ಬರೆಯೋದು, ಈ ರೀತಿ ಮಾಡೋದನ್ನು ಮಾಡ್ತಾಯಿದ್ರು. ಆಗ ಆ ರೀತಿಲೂ ಕೂಡ ವಿವಾದಗಳಾಗ್ತಾ ಇತ್ತು ಇವ್ರದ್ದು. ಪ್ರತಾಪ್ ಸಿಂಹರ ಕಥೆ ಮುಂದೇನು? ರೀಸೆಂಟಾಗಿ BJPಗೆ ಒಂದಷ್ಟು ಜನ ಬಂದಿರಲ್ಲ ವಲಸೆ ಹಕ್ಕಿಗಳು, ಅವ್ರಿಗೇನು ತೊಂದರೆ ಇಲ್ಲ. ಇಲ್ಲಿ ಕಾಳು ಸಿಕ್ಕಿಲ್ವಾ, ನೆಕ್ಸ್ಟ್ ಕಾಳಿರೋ ಕಡೆ ಅವರು ಹಾರ್ಕೊಂಡು ಹೋಗ್ತಾರೆ. ಆದರೆ ಪ್ರತಾಪ್ ಸಿಂಹರಂತ ರಾಜಕಾರಣಿ ಮುಂದೇನು ಮಾಡ್ತಾರೆ? ಕೆಲಸ ಮಾಡ್ಕೊಂಡಿದ್ರು, ಪತ್ರಿಕೋದ್ಯಮ ಮಾಡ್ಕೊಂಡಿದ್ರು, ರಾಜಕಾರಣಿ ಮಾಡ್ತೀವಿ ಅಂತ ಹೇಳ್ಕೊಂಬಂದು ಅವ್ರನ್ನ ಕಣಕ್ಕಿಳಿಸಲಾಯಿತು. 10 ವರ್ಷ ಅವ್ರನ್ನ ರಾಜಕಾರಣದಲ್ಲಿ ಬಳಸ್ಕೊಳ್ಳಾಯಿತು. ಈಗ ಟಿಕೆಟ್ ಇಲ್ಲ ಅಂತೇಳಿ ಕೈ ಎತ್ಬಿಟ್ಟಿದ್ದಾರೆ. ಅವ್ರಿಗೇನು ಹೋಗಿ ಮತ್ತೆ ಆರ್ಟಿಕಲ್ ಬರ್ಕೊಂಡು ಪತ್ರಿಕೋದ್ಯಮದ ಕೆಲಸವನ್ನ ಮಾಡದ, ಅಥವಾ ಇನ್ನು ಯಾವತ್ತಾದರೂ ಪಕ್ಷ ಕಂಡುಬಿಟ್ಟು ನನಗೆ ಟಿಕೆಟ್ ಕೊಡ್ಬೋದಾ ಅಂತ ಯೋಚನೆ ಮಾಡದ,
ಅಥವಾ ಅಸೆಂಬ್ಲಿಲೇ ಕೊಡ್ದಿದ್ದವರು ಮುಂದೆ ಯಾವತ್ತಾದರೂ ವಿಧಾನಸಭೆಯಲ್ಲಿ ಎಲ್ಲರೂ ಮೈಸೂರಿಂದ, ಹಾಸನದಿಂದ, ಕೊಡಗಿಂದ ಕೊಡ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳೋಕ್ಕಾಗತ್ತಾ? ಬಹಳ ಫಜೀತಿಯ ಪರಿಸ್ಥಿತಿಯಲ್ಲಿ ಈಗ ಪ್ರತಾಪ್ ಸಿಂಹ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರ ಸ್ಟೋರಿ ಈ ರೀತಿ ಆದ್ರೆ, ಆ ಕಡೆ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದವರು ಕಟ್ಟರ್ ಹಿಂದುತ್ವವಾದಿ ಅಂತ ಗುರುತಿಸ್ಕೊಂಡಿದ್ದಾರೆ. CT ರವಿ ಅಂತ ಲೀಡರ್ಗಳು, ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಬೇರೆ ಪಾರ್ಟಿಗೆ ಹೋಗೋಕ್ಕಾದ್ರೂ ಆಗತ್ತಾ? ಬೇರೆ ಪಾರ್ಟಿಯವರು ಇವ್ರನ್ನ ತಗೊಳಕ್ಕಾದ್ರೂ ಆಗತ್ತಾ? ತಗೊಂಡ್ರು ಕೂಡ ಅಲ್ಲಿ ಹೋಗಿ ಇವ್ರು ಏನು ಮಾತಾಡ್ತಾರೆ? ಅನಂತಕುಮಾರ್ ಹೆಗಡೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರಂತೂ ಇನ್ನೂ ಮಜಾ ಇರುತ್ತೆ. ಅವ್ರು ಯಾವ ಪಾರ್ಟಿಗೆ ಹೋಗ್ತಾರೆ, ಏನು ಮಾತಾಡ್ತಾರೆ ಬೇರೆ ಪಾರ್ಟಿಗೆ ಹೋಗಿ? ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬೇಕು ಅಷ್ಟೇ ಅವರು. ಏನೋ ರಾಜ್ಯದಲ್ಲಿ ಪಕ್ಷ ಸಂಘಟನೆಯಲ್ಲಿ ಏನಾದರೂ ಜವಾಬ್ದಾರಿ ಕೊಡ್ತಾರ ನೋಡಿದ್ರೆ, ಇಲ್ಲಿ ಯಡಿಯೂರಪ್ಪನವ್ರ ಮಗ ಬಂದು ರಾಜ್ಯಾಧ್ಯಕ್ಷರ ಆಗಿ ಹೋಗಿದೆ. ಅವರ ಪ್ರೆಸಿಡೆನ್ಸಿಯಲ್ಲಿ ಇವರಿಗೆ ಪಕ್ಷದಲ್ಲಿ ಯಾವ್ದಾದ್ರು ಪ್ರಮುಖ ಜವಾಬ್ದಾರಿಗಳನ್ನ ಕೊಡ್ತಾರ? ಇಲ್ಲಿ ತನಕ ಬಹಳ ಅಂತ ಆತ್ಮೀಯತೆ ಯಾವುದೂ ಕೂಡ ಕಂಡು ಬಂದಿಲ್ಲ. ಸೊ ನೆಕ್ಸ್ಟ್ ಆದರೂ ಕೂಡ ಪ್ರತಾಪ್ ಸಿಂಹ ಇರೋ ವಾಸ್ತವತೆಯನ್ನ ಅರ್ಥ ಮಾಡಿಕೊಂಡು, ರಾಜ್ಯ ಬಿಜೆಪಿಲಿದು ವಿಜಯೇಂದ್ರ ಯುಗಾರಂಭ ಆಗಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಅವ್ರನ್ನ ಲೀಡರ್ ಅಂತ ಒಪ್ಕೊಂಡು, ಅವರ ಪ್ರೆಸಿಡೆನ್ಸಿಯಲ್ಲಿ ಒಬ್ಬ ಪಕ್ಷದ 2ನೇ ಅಥವಾ 3ನೇ ಲೇಯರ್ನ ಲೀಡರ್ ಆಗಿ ಕೆಲಸ ಮಾಡಿಕೊಂಡು, ಮತ್ತೆ ತಳಮಟ್ಟದಿಂದ ನಾಯಕರ ವಿಶ್ವಾಸಗಳನ್ನು ಗಳಿಸ್ಕೊಂಡು ಬೆಳೆಯೋಕೆ, ಆ ಪ್ರಯತ್ನ ಪಡೋಕೆ ಮುಂದಾಗ್ತಾರ? ಅದು ದೊಡ್ಡ ಕುತೂಹಲ.